ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮೋರೆ, ಏನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ನಿನಗೆ ನನ್ನ ಹತ್ರ ಮಾತಾಡೋದಕ್ಕೆ ಏನಿದೆ? ನೋಡಿಮ್ಮ, ನೀವು ಹೇಗಿದ್ದೀರಿ ಅನ್ನೋದಾಗಲಿ, ನಾನು ಹೇಗಿದ್ದೀನಿ ಅನ್ನೋದಾಗಲಿ ಅದು ದೊಡ್ಡ ವಿಷಯ ಅಲ್ಲ. ಮನುಷ್ಯ ಎಷ್ಟೇ ದೂರ ಹೋಗಿದ್ರೂ ತಾನು ನಡೆದು ಬಂದ ದಾರಿಯಲ್ಲಿ ಹೆಜ್ಜೆ ಗುರುತುಗಳನ್ನು ಹಾಗೇ ಉಳಿಸಿರ್ತಾರೆ. ಆ ಹೆಜ್ಜೆ ಗುರುತುಗಳನ್ನ ಮರಿಬಾರ್ದಲ್ವಾ? ನೋಡಿ ಅಮ್ಮೋರೆ, ನೀವು ನಮಗೆ ಅವಮಾನ ಮಾಡಿದ್ದು, ಮನೆ ಮುಂದೆ ಇರೋ ಸೆಕ್ಯೂರಿಟಿಗೆಲ್ಲ ಅವಮಾನ ಮಾಡಿಸಿದ್ದು ನಿಮ್ಮ ಮಗಳ ಮದುವೆಯಲ್ಲಿ ಇದೇ ರೀತಿ ಆಯಿತು. ಅದೆಲ್ಲ ನನಗೆ ಗೊತ್ತು, ಅದ್ರ ಬಗ್ಗೆ ಬೇಜಾರಿಲ್ಲ. ನನ್ನ ಮಗ ಬರೋದು ತಡವಾಯ್ತಲ್ಲ, ಆಗ ನನ್ನ ಮನಸ್ಸಲ್ಲಿ ಕೋಪ, ದುಃಖ, ಬೇಜಾರು ಎಲ್ಲ ಸೇರಿಕೊಂಡು ನನ್ನ ಮನಸ್ಸಲ್ಲಿ ಪ್ರಶ್ನೆಗಳು ಹುಟ್ಟಾಕ್ತು. ಕೆಲವು ವಿಷಯಗಳನ್ನು ಮರೆತು ಬಿಡ್ಬೋದು, ಆದರೆ ವಿಷಕಾರೋ ಜಂತುಗಳಿಂದ ದೂರ ಇರಬೇಕು ಅನ್ನೋ ಪಾಠನ ಕಲಿತ್ಬಿಟ್ಟೆ. ನನ್ನ ಪಾಡಿಗೆ ನಾನು ಹೇಗೋ ಬದುಕ್ತಾ ಇದ್ದೀನಿ. ಆದರೆ ನನ್ನ ಕುಟುಂಬಕ್ಕೆ ಏನಾದರೂ ತೊಂದರೆ ಕೊಟ್ಟರೆ ನನ್ನೊಳಗನೆ ಕೋಪ, ಸಂಕಟ ಎಲ್ಲ ಉಟ್ಕೊಳ್ಳುತ್ತೆ. ಹಾಗೂ ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀವಿ, ಅಷ್ಟರಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು. ಇಲ್ಲಾಂದರೆ ಸಾಲಿಗ್ರಾಮದಲ್ಲೇ ಎಲ್ಲೆಲ್ಲ ಬಗೆಹರಿಯುತ್ತೆ. ನಿನ್ನ ಅಂತ್ಯಕ್ಕೆ ಸಾಲಿಗ್ರಾಮನೇ ಸರಿ, ಅಲ್ಲೇ ನಿನ್ನ ಕೊನೆ ಆಗುತ್ತೆ. ಸರಿ ಅಮ್ಮೋರೆ, ನೀವು ಹೋಗಿ ನೆಮ್ಮದಿಯಾಗಿ ಮಲ್ಕೊಳ್ಳಿ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಹೊಟ್ಟೆಗೆ ಹಾಕ್ಕೊಂಡು ನನ್ನನ್ನು ಕ್ಷಮಿಸ್ಬಿಡಿ. ಈ ಪದ್ದು ಜೀವನೇ ಬಿಟ್ಟುಕೊಡ್ತೇನೆ, ಆದರೆ ನನ್ನ ಸಂಸಾರನ, ಮಕ್ಕಳನ್ನ, ಸಾಲಿಗ್ರಾಮ ಮೇಲೆ ಇರೋ ಗೌರವನ ಮಾತ್ರ ಬಿಟ್ಕೊಡಲ್ಲ. ನನ್ನ ಮಾತು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಡ್ತೀನಿ. ಸರಿ ಅಮ್ಮ, ನಾನು ಬರ್ತೀನಿ. ಎಲ್ಲರೂ ಸೇರ್ಕೊಂಡು ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಅಪ್ಪ ಡಿಸೈಡ್ ಮಾಡಿ ಪ್ಲಾನ್ ಮಾಡಿರೋದು. ನಿನ್ನನ್ನು ಯಾವತ್ತೂ ನಾನು PA ಅಂತಾನೆ ನೋಡಿಲ್ಲ. ಬೇರೆ ಮಿನಿಸ್ಟರ್ಗಳು PA ನೋಡಿದಾಗೆಲ್ಲ ನಮ್ಮ ಸುಬ್ಬು ಯಾಕೆ ಈ ರೀತಿ ಇಲ್ಲ ಅಂತ ಅನ್ಕೋತಾ ಇದ್ದೆ. ಅದು ನಿನ್ನ ವ್ಯಕ್ತಿತ್ವ. ಆದ್ರೂ ನಿನ್ನ ಹೀಗೆ ಒಂದ್ಸಲಿನಾದ್ರೂ ನೋಡ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಈಗ ಸಮಾಧಾನ ಆಯ್ತು. ಇಷ್ಟಕ್ಕೆಲ್ಲ ಕಾರಣ ಆ ಸುಬ್ಬು. ಅಲ್ಲ, ಬೀದಿ ಬಿಕಾರಿಗಳೆಲ್ಲ ಸುಪ್ಪತ್ತಿಗೆಲ್ಲಿ ಮೆರೆಯೋ ಥರ ಆಗೋಯ್ತು. ರಾಜನ್ ಥರ ಈ ಮನೇಲಿ ಇರಬೇಕಾಗಿರೋ ನನ್ನ ಮಗ ಬೇಜಾರು ಮಾಡಿಕೊಂಡು ಎಲ್ಲೋ ಹೋಗಿ ಕೂತಿದ್ದಾನೆ. ಇಷ್ಟೆಲ್ಲ ಆಗ್ತಿರುವಾಗ ನಾನು ಸುಮ್ಮನಿರಲ್ಲ. ನಾನು ಕೊಡೋ ಏಟಿಗೆ ಇವರೆಲ್ಲ ಕೊರಗಬೇಕು. ನಗನಗ್ತಾ ಇರೋ ಇವರು ಸಂಕಟ ಪಡೋ ಥರ ಏಟ್ ಕೊಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.